ಆನಗಳ್ಳಿ ಹೆಬ್ಬಾರ ಬಿಟ್ಟು ಒಂದು ತಪ್ಪು ಭೂಮಿ. ಇಲ್ಲಿಗೆ ನಿತ್ಯವೂ ಸಾಧು ಸಂತರು ಭೇಟಿ ಕೊಟ್ಟು ಹೋಗುವುದು ಇತ್ತೀಚಿನ ಕೆಲವು ದಿನದಲ್ಲಿ ಮಾಮೂಲಿಯಾಗಿ ಬಿಟ್ಟಿದೆ. ಅವರನ್ನೆಲ್ಲ ಒಂದೇ ಕಡೆ ಒಂದೇ ವೇಳೆ ಕಣ್ತುಂಬಿಕೊಳ್ಳುವ ಭಾಗ್ಯ ಕುಂದಾಪುರದ ಮಂದಿಗೆ ಒದಗಿ ಬಂದಿತ್ತು. ಇಲ್ಲಿಗೆ ಉಜ್ಜಯಿನಿ, ಗಿರ್ನರ್, ಅಯೋಧ್ಯೆ, ನಾಸಿಕ್, ಕಮಕ್ಯ ಹೀಗೆ ದೇಶದ ಹಲವು ಕಡೆಯ ನಾಗ ಸಾಧುಗಳು ಹಾಗೂ ಸಂತರು ಆಗಮಿಸಿದ್ದು ಆಶ್ರಮದ ಸುತ್ತಲಿನ ಸ್ಥಳದಲ್ಲಿ ತಮ್ಮದೇ ಪ್ರತ್ಯೇಕ ಪೆಂಡಾಲ್ನಲ್ಲಿ ನೆಲೆಸಿದ್ರು. 25 ಅಗೋರಿಗಳು, 50 ಬೈರಾಗಿಗಳು, 50 ಸಿದ್ಧ ಸಾಧಕರು, 75 ಮಹಾಪುರುಷರು ಸೇರಿದಂತೆ 800 ನಾಗ ಸಾಧುಗಳು ಧ್ಯಾನ, ಯೋಗ, ತಪದಲ್ಲಿ ತೊಡಗಿಸಿಕೊಂಡಿದ್ದು ಭಕ್ತರಿಗೆ ಸಾಕ್ಷಾತ್ ಶಿವನ ದರ್ಶನ ಪಡೆದ ಅನುಭವ ನೀಡಿತ್ತು. ಭೋಲೆನಾಥ್, ಜೈ ಶ್ರೀರಾಮ್ ಘೋಷಣೆ, ಶಿವನಾಮ ಎಲ್ಲೆಲ್ಲೂ ಮಾರ್ಧ್ವನಿಸುತ್ತಿತ್ತು. ಇನ್ನು ಶೃಂಗೇರಿ ಗೌರಿ ಗದ್ದಿಯ ದತ್ತಾಶ್ರಮದ ಅವಧೂತ ವಿನಯ ಗುರೂಜಿಯವರು ದಿವ್ಯ ಉಪಸ್ಥಿತಿಯು ಕಾರ್ಯಕ್ರಮದ ಇನ್ನೊಂದು ವಿಶೇಷವಾಗಿತ್ತು. ಹುಟ್ಟಿದಬ್ಬ ಮಾಡ್ತೀರಾ, ಹುಟ್ಟಿಗೆ ಅರ್ಥ ಹುಡ್ಕೊಳ್ಳಿ. ಇಂಡಿಯಾದಲ್ಲಿ ಹುಟ್ಟಿದ ಮೇಲೆ ಹುಟ್ಟಿಗೆ ಅರ್ಥ ಉಂಟು. ಹುಟ್ಟಾಗೋದು ಎರಡಕ್ಕೆ, ಒಂದು ಕರ್ತವ್ಯ ಮಾಡಲಿಕ್ಕೆ, ಇನ್ನೊಂದು ಮೋಕ್ಷಕ್ಕೆ. ಧರ್ಮ, ಅರ್ಥ, ಕಾಮ, ಮೋಕ್ಷ. ಒಳ್ಳೆ ದುಡಿ, ಅದರಿಂದ ಆಸೆ ಪೂರೈಸ್ಕೊ. ಲಂಚ ತಗೊಳ್ತಿರೋದು ಆಫೀಸರ್ ಕಾರಣ ಅಲ್ಲ, ಅದರಲ್ಲಿ ದೊಡ್ಡ ತಪ್ಪಿರೋದು ಆಫೀಸರ್ ಹೆಂಡತಿ ಮತ್ತು ಮಕ್ಕಳದ್ದು. ಅವರು ಪ್ರಾಣ ತಿನ್ನೋದು. ನೀನು ಈಗ 12:30 ತನಕ ನೈಟ್ ಡ್ಯೂಟಿ ಮಾಡ್ತೀಯ, ಅದನ್ನು ಯಾರೂ ಕೇಳಲ್ಲ, ಅವರಿಬ್ಬರು ಕೇಳೋದು. ದುಡ್ದ ಇದು ತಗೊಂಬ ಅಂತ ಅಪ್ಪ ತೆಗೆದು ಹಲ್ಲು ದುರ್ಸ ಕಳಿಸ್ಬೇಕು, ಹೋಗಿ ನಡಿ ಮನೆಗೆ. ಅಧರ್ಮವನ್ನು ಹೇಳ್ಕೊಡ್ತಿದ್ದೀನಿ ನನಗೆ ಅಂತ ಹೇಳ್ತೀರಂತ ಮಕ್ಕಳು ಹೇಳ್ಬೇಕು. ತಂದೆ ಲಂಚ ತಂದು ದುಡ್ಡು ಕೊಟ್ಟ ತಕ್ಷಣ, ಅಪ್ಪ ನನ್ನ ಹಾಗೆ ಒಬ್ಬರು ACPಗೆ ನಾವು ಕೇಳಿದ್ದು, ನನ್ನನ್ನು ಯಾಕೆ ನೀವು ಬಾಗ್ಲಲ್ಲಿ ನಿಲ್ಲಿಸಿದ್ರಿ ಅಂತ. ನೀನು ಪ್ರತಿದಿನ ಒಬ್ರೊಬ್ಬರನ್ನು ನಿಲ್ಲಿಸ್ತೀಯಲ್ಲ ಅಧಿಕಾರದ ಮದದಿಂದ, ಅದನ್ನು ಇಳಿಸ್ಲಿಕ್ಕೆ ನಿಲ್ಲಿಸಿದ್ದೆ. ಗೊತ್ತಂತ ಅವರಿಗೆ DC ಆಗಿ ಕೂತ್ಕೊಳ್ತಾರಲ್ಲ ರೈತರು, ಕೆಂಪು ಬಸ್ ಹತ್ಕೊಂಡ್ಬಂದು ಕಾಯ್ತಾರೆ 20 ರೂಪಾಯಿ ಇಟ್ಕೊಂಡು. ಹಾಗೆ ಇದನ್ನೇ ಫಾಲೋ ಮಾಡು. ನಾವೇ SC ST ಅಂತ ಹೇಳಿ ಮಠದಲ್ಲಿ ಹೊರಗೆ ಮಿನಿಸ್ಟರ್ ಆಗಿ ಬಂದರೆ ಅವರನ್ನು ಹೊರಗೆ ಕಳಿಸೋದಿಲ್ಲ, ಒಳಗೆ. ಇದು ನಾವು ನೋಡಿದ್ದು ನಮ್ಮನ್ನು ಕಲ್ಲು ಹೊಡೆದ್ರೂ ತೊಂದರೆ ಇಲ್ಲ. ಇದು ಕಠೋರ ಸತ್ಯ, ಒಪ್ಕೊಳ್ಳಿ. ಇದನ್ನು ಒಪ್ಪಿ ಮೊದಲು ಮತ್ತೆ ಆಚರಣೆಗೆ ತನ್ನಿ. ಅಂದ ಹಾಗೆ ಪ್ರಕೃತಿ ರಮಣೀಯವಾದ ನಿಸರ್ಗ ಸೌಂದರ್ಯಗಳ ನಡುವೆ ಧಾರ್ಮಿಕ ಪವಾಡಗಳನ್ನ ಸೃಷ್ಟಿಸುತ್ತಿರುವ ತಪೋಭೂಮಿ ಆನಗಳ್ಳಿ ಹೆಬ್ಬಾರ ಬಿಟ್ಟು ಎಂಬಲ್ಲಿ ಸುಭಾಷ್ ಪೂಜಾರಿ ನಿವಾಸವಿದ್ದು ಇವರಿಗೆ ಆ ಅಗೋಚರ ಶಕ್ತಿ ಗೋಚರವಾಗಿರುವುದೇ ನಿಜಕ್ಕೂ ವಿಶೇಷ. ಪ್ರಸಿದ್ಧ ಜ್ಯೋತಿಷಿ ಹಾಲಾಡಿಯ ತಟ್ಟುವಟ್ಟು ವಿದ್ವಾನ್ ವಾಸುದೇವ ಜೋಯಿಸಿಯವರಿಂದ ಅಷ್ಟಮಂಗಳ ಪ್ರಶ್ನೆ ಇಟ್ಟು ಸ್ಥಳದ ಇತಿಹಾಸ ತಿಳಿಯಲಾಯಿತು. ಈ ಹಿಂದೆ ಇದು ಸಾಧು ಸಂತರು ತಪಸ್ಸು ಮಾಡಿದ ಭೂಮಿಯಾಗಿದ್ದು ಶ್ರೀ ಆದಿಶಕ್ತಿ ಹಾಗೂ ದಕ್ಷಿಣ ಭದ್ರಕಾಳಿ ದೇವಿಯ ಆರಾಧನೆ ನಡೆದ ಸ್ಥಳವೆಂಬ ಅಂಶ ತಿಳಿದ ಹಿನ್ನೆಲೆ ಶಕ್ತಿ ದೇವತೆಗಳ ಪ್ರತಿಷ್ಠೆಯನ್ನ ನಡೆಸುವ ಜೊತೆಗೆ ಶ್ರೀ ವಿನಯ ಗುರೂಜಿ ಮಾರ್ಗದರ್ಶನದಲ್ಲಿ ರಾಜಸ್ಥಾನದಿಂದ ತರಲಾದ ಹಾಲು ಬೆಳಕಿನ ಭಗವಾನ್ ಶ್ರೀ ದತ್ತಾತ್ರೇಯ ಮೂರ್ತಿಯ ಪ್ರತಿಷ್ಠಾಪನೆಯೊಂದಿಗೆ ದತ್ತಾಶ್ರಮ ಸ್ಥಾಪಿಸಿ ಲೋಕಾರ್ಪಣೆಯನ್ನ ಕೂಡ ಮಾಡಲಾಯಿತು. ಓಂ ಶಿವೋಹಂ, ಓಂ ಶಿವೋಹಂ, ರುದ್ರನಾಮಂ ಭಜೇಹಂ. ಓಂ ಶಿವೋಹಂ, ಓಂ ಶಿವೋಹಂ, ರುದ್ರನಾಮಂ ಭಜೇಹಂ. ಒಟ್ಟಿನಲ್ಲಿ ನಾಗ ಸಾಧುಗಳು, ಮಹಂತರು, ಸಂತರು ಸೇರಿದಂತೆ ಗುರೂಜಿಯವರ ದರ್ಶನ ಭಾಗ್ಯ ಪಡೆದ ಭಕ್ತರು ಫುಲ್ ಖುಷಿಯಾದ್ರು. ಯೋಗೇಶ್ ಕುಂಬಾಶಿ, ಮುಕ್ತ ಟಿವಿ, ಕುಂದಾಪುರ. ಏಕಾ ಭಾಷಾ ಭೂತಕಾ